ಈ ವರ್ಷ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಎಲ್ಲರೂ ಸೇರಿ ನೀನೇ ರಮೇಶನ ಜಾರಕಿಹೊಳಿ ಫೋನ್ ಹಚ್ಚಿದ್ವಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಎಲ್ಲ ನಾವು ಕಡೆಯಪ್ಪ ಚಿತ್ರವನ್ನು ಕಳಿಸ್ತೀವಿ ಮತ್ತು ಅವ್ರ ಮತ್ತು ಕಾರ್ಯಕ್ರಮದಲ್ಲಿ ಯಾವ ರೀತಿ ಪ್ರಾರಂಭ ಮಾಡ್ತಿದ್ದಾಗ ನಾವು 25 ಮಾಡೋದು 25 ಸಮಾಜ 24 ಪ್ರಾರಂಭ ಮಾಡ್ತೀವಿ ಹೇಳಿದ್ದಾರೆ ನಮ್ಮ ಗೋಕಾಕದಿಂದ ಪ್ರಾರಂಭ ಮಾಡೋದು. ಆಮೇಲೆ ಪ್ರತಿ ವರ್ಷ ಏನು ಮಾಡ್ತಾರೆ 22 ಅರವತ್ತು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ಈ ಸರಿ ಕೂಡ 20 ಹಳ್ಳಿಗಳು ಆ ಕಡೆ ಪ್ರಾರಂಭ ಆಗ್ತದೆ. ಮತ್ತು ಇನ್ನೊಂದು ಅಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಹೆಂಗೆ ಭಾರತದಲ್ಲಿ ಅದು ಮಾಡೋದಕ್ಕೆ ಏನೂ ಹಂಗಿಲ್ಲ. ಯಾಕಂತಂದ್ರೆ ಆ ಜಗದ್ಗುರುಗಳ ಬಗ್ಗೆ ಮನೋರಂಜನೆ ಆಗಬೇಕು, ಅರಿವು ಮೂಡಬೇಕು ಅಂತ ಒಂದು ವಿಚಾರ ಅದ. ಅವರ ಚರಿತ್ರೆಯನ್ನು ಸಮಾಜಕ್ಕೆ ತಿಳಿಸಬೇಕು. ಮತ್ತು ಅವ್ರು ಇನ್ನೂ ಒಂದು ಮತ್ತು ಇದು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ, ಈ ಮಹಾತ್ಮರನ್ನು ಕೂಡ ತಿಳಿಸಬೇಕಾಗ್ಯದ. ಏನಾಗಿದೆ ಅಂತಂದ್ರೆ ನಾವೆಲ್ಲರೂ ಇಷ್ಟ ಸೀಮಿತ ಅಂತ. ಯಾಕಂತಂದ್ರೆ ಇಷ್ಟ ಸೀಮಿತ ಆಗಿದ್ರೆ ಮತ್ತು ಉಪವೀರರಿಗೆ ಅಷ್ಟೇ ಅವ್ರು ನೀರು ಹರಿಸ್ಬೇಕಾಗಿತ್ತಲ್ಲ. ಇಡೀ ಜಗತ್ತಿಗೆ ನಾವು ಕೊಟ್ಟಾರ, ಜಗತ್ತಿಗೆ ಕೊಟ್ಟಾರಂದ್ರೆ ಇಡೀ ಜಗತ್ತಿಗೆ ಜಗದ್ಗುರು ಅನ್ನೋದನ್ನ ಈ ಸಮಾಜಕ್ಕೆ ತಿಳಿಸುವಂಥ ಒಂದು ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡು ಜಾತ್ಯಾತ್ಮಕ ಪರಿಕಲ್ಪನೆಯೊಳಗೆ ಈ ಕಾರ್ಯವನ್ನು ಮಾಡುವಂಥ ಸಂದರ್ಭದೊಳಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಬಹಳ ಸಂತೋಷದಿಂದ ನಮ್ಮೆಲ್ಲರಿಗೆ ಬೆನ್ನೆಲುಬಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಆ ರೀತಿಯಾಗಿ ಇವತ್ತಿನ ಎಲ್ಲರೂ ನಮ್ಮ ಭಗೀರಥ ಸಮಾಜ ಉಪಹಾರ ಸಮಾಜ ಅಂತ ಅನ್ನಕ್ಕೆ ಇಷ್ಟಪಟ್ಟಿದ್ದೀವಿ. ಭಗೀರಥ ಸಮಾಜದಿಂದ ಎಲ್ಲ ಬಳದು ಬಂದಿರಲ್ಲ, ನಿಮ್ಮೆಲ್ಲರಿಗೆ ಒಟ್ಟು ನಮ್ಮ ಸಂರಕ್ಷಿಸಿಕೊಂಡ ಜೊತೆಗೆ ಕೊನೆ ಕಾರ್ಯಕ್ರಮ 23ಕ್ಕೆ ಜಗದ್ಗುರು ಮಹಾಸಭೆ ಹೀಗಾಗಿ ಮಾತಾಡ್ತೀವಿ. ಆಮೇಲೆ ಸಾಕಾರದಲ್ಲಿ ಯಾವ ಡೇಟ ಯಾವ ಸದ್ದಿದ್ದಾರೆ ಆ ಪ್ರಕಾರ 23ಕ್ಕೆ ನೀವು ಯಾವ ಊರನ್ನು ಮಾಡೋಣ ಆ ಊರವರು ಏನ್ರಿ ಆ ಊರವರು ಸೇರಿ ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಹಣವನ್ನು ಕೂಡಿಸೋದು ಯಾವ ರೀತಿ ಖರ್ಚು ಮಾಡೋದು ಜವಾಬ್ದಾರಿನೂ ಇಲ್ಲ. ಅದು ಆ ಊರವರನ್ನೇ ಮಾಡಬೇಕು, ಅದನ್ನು ಆ ಕೆಲಸವನ್ನು ಮಾಡಬೇಕು. ಇನ್ನು ಹಳ್ಳಿಯಲ್ಲಿ ಬಂದಾಗ ಎಷ್ಟು ಜನ ಕೂತಾರೋ ಅದನ್ನು ನಮ್ಗೆ ಗೊತ್ತಿಲ್ಲ. ಎಲ್ಲ ಸಮಾಜದಲ್ಲೂ ತಿಳಿಸೋ ಜವಾಬ್ದಾರಿ ನೀವು ಆವರಣ ಮಾಡಬೇಕು. ಅಲ್ಲಿ ನೀವೇನು ಮಾಡಬೇಕು ಅಂತಂದ್ರೆ ಪಂಚಪರಾಳ ಅಂತಂದ್ರೆ ಪಂಚಪರಾಳ ಒಂದು ತೆಂಗಿನಕಾಯಿ ಕಪ್ರ ಒಂದು ಮಾಡಿ ನಿವೇದನೆ ಮಾಡೋದು. ಸಂಗೀತಗಾರ ಬಂದಿರ್ತಾರೆ, ಅನುಕೂಲ ಆಗ್ತದಂತಂದ್ರೆ ನಮ್ಮ ಸೌಂಡ್ ಸಿಸ್ಟಮ್ ಅನುಕೂಲ ಇಲ್ಲಂದ್ರೆ ಸೌಂಡ್ ಸಿಸ್ಟಮ್ ಕೂಡ ನಾವು ತೊಗೊಂಡ್ಬರ್ತೀವಿ. ಅಂದ್ರೆ ತೊಂದರೆ ತ್ರಾಸ ಅಲ್ಲಿ ಅನುಕೂಲ ಇದ್ದಿಲ್ಲ ಅಂದ್ರೆ ನೀವು ತ್ರಾಸ ಮಾಡಿದ ಸಮಾಜಕ್ಕೆ ನಾವು ಇದ್ರ ಉದ್ದೇಶ ಏನಂತಂದ್ರೆ ಇದು ಧರ್ಮದ ಕೆಲಸ ನಡೀಬೇಕು, ತ್ರಾಸ ಆಗಬಾರ್ದು. ತ್ರಾಸ ಆಗದ ನಡೀಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಕತ್ತೇವೆ. ನಾವು ಪ್ರತಿ ವರ್ಷ ಏನು ಮಾಡಿದ್ವಿ ಅಂತಂದ್ರೆ ಯಾರೋ ಪುಸ್ತಕ ರೆಡಿ ಮಾಡ್ಕೊಂಡಿರ್ತಾರೆ, ಏನೋ ಒಟ್ಟು ಅದನ್ನು ಮನೆ ನಮ್ಮ ಒಬ್ಬಳೆಯವರು ಅಪ್ಪ ನಮ್ಮ ಗುರುಗಳು ಮಾಡಲ್ಲ ಅಂದಾಗ ಬರೀ 8 ಪುಸ್ತಕದ ಕಾರ್ಯಕ್ರಮ ಆಗ್ಯದ. ಅವಾಗ ಪ್ಲ್ಯಾನ್ ಮಾಡ್ತೀವಿ. ಇನ್ನೂ ಕೂಡ ಒಂದು 40 ನಾಮಾವಳಿಗಳನ್ನು ಬರೆದಿದ್ವಿ. ಯಾಕಂತಂದ್ರೆ ಉಪವೀರ ಅಂತೇಳಿ ಈ ಬಿರುಗಂಗೆ ಯಾರು ಕೊಟ್ಟರು ಅಂತಂದ್ರೆ ಅದನ್ನ ನೋಡ್ತಾ ಬಂದಾಗ ನಮ್ಮ ರೇಣುಕಾ ತಾಯಿ ಎಲ್ಲಮ್ಮ ಜಮದಗ್ನಿಯ ಮಗ ಪರಶುರಾಮ ಮೂಲಕ ರಾಜ ಅಂತ ಹೇಳಿದಾನ. ಅವಂಗ ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡ್ಬೇಕಂತೇಳಿ ನೀವು ಎಲ್ಲರೂ ಕ್ಷತ್ರಿಯರು ಆ ಸಂದರ್ಭದೊಳಗೆ ಎಲ್ಲ ಕ್ಷತ್ರಿಯರನ್ನ ಸಂಹಾರ ಮಾಡ್ಬೇಕಂತ ವಿಚಾರ ಇಟ್ಕೊಂಡಿರ್ತಾನೆ. ಅವನು ಬಂದ ಅವನು ದತ್ತ ಗುರುವಿನ ಶಿಷ್ಯ, ಇವನು ದತ್ತ ಗುರುವಿನ ಶಿಷ್ಯ. ಇವರಿಬ್ಬರು ಗುರುವಿಗೆ ಮರೆವಾದ ಗುರು ಏನಂತಂದ್ರೆ ಅಂತರ್ವಾಣಿಯಿಂದ ಎಲ್ಲಪ್ಪ ಅವ್ನು ಕ್ಷಮಾ ಮಾಡ್ಕೊಳ್ಳಿ ಅಂತಂದಾಗ ಹಾಗಾದ್ರೆ ಕ್ಷತ್ರಿಯರನ್ನ ನಾನು ಸಂಹಾರ ಮಾಡವ ಈಗೇನಾಗಬೇಕಂದ್ರೆ ಉಪವೀರ ಅನ್ನೋ ಪದವಿಯನ್ನು ಕೊಡ್ತೀನಿ. ಈ ಉಪವೀರ ಪದವಿಯೊಳಗೆ ನೀನು ನಡೆದೆ ಅಂದ್ರೆ ನಾನಿನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಉಪವೀರ ಅನ್ನೋ ಶಬ್ದ ಕೂಡ ನಮ್ಮೆಲ್ಲ ಇಂಥ ವಿಚಾರಗಳನ್ನ ಎಷ್ಟು ಸಾಧ್ಯದ ಮಾಡ್ತಾರೆ ನಮ್ಮಿಂದ. ಯಾಕಂತಂದ್ರೆ ಭಗೀರಥರ ಇತಿಹಾಸ ಮಹಾ ದೊಡ್ಡ ಸಾಗರವನ್ನೆಲ್ಲ ಹೇಳಲಿಕ್ಕೆ ಪೂರ್ಣವಾಗಿ ಸಾಧ್ಯ ಇಲ್ಲ. ಅದು ನನ್ನಿಂದ ಎಷ್ಟು ಸಾಧ್ಯನೋ ಆ ಪ್ರಯತ್ನ ಮಾಡಲಿಕ್ಕೆ ಕೆಲಸ ಮಾಡಕತ್ತೀನಿ. ಈಗಾಗಲೇ 40 ನಾಮಗಳು ಈಗಾಗಲೇ ರೆಡಿ ಆಗ್ಯಾವ. ಅದಕ್ಕೆ ಸಂಬಂಧಪಟ್ಟಂಗೆ 2 ಸಾಲು ಕೂಡ ರೆಡಿ ಆಗ್ಯಾವ. ಅದು ಹೆಚ್ಚಾಗಿ ನಾವು ಪುಸ್ತಕ ಮಾಡಕ್ಕೆ ಆಗದೇ ಕೂಡ ಈಗೇನು ಬಿಳಿ ಇದ್ರೊಳಗೆ ಮಾಡಿಲ್ಲ, ಹಂಗಾದ್ರೂ ಮಾಡಿ ಮುಗಿಸುವಂಥ ಪ್ರಯತ್ನವನ್ನು ಇಚ್ಛೆ ಕೂಡ ಅಲ್ಲ. ಅದಕ್ಕೆಲ್ಲರೂ ನಿಮ್ಮೆಲ್ಲರೂ ಸಹಾಯ ಸಹಕಾರ ಕೂಡ ಬೇಕಾಗ್ತದೆ. ಯಾಕಂತಂದರೆ ತನು ಮನ ಧನ ಇದು 3 ಪ್ರಕಾರ. ಅಂದರೆ ತನು ಅಂದರೆ ಶರೀರದಿಂದ, ಮನ ಅಂದರೆ ಮನಸ್ಸಿನಿಂದ, ಧನ ಅಂದರೆ ಸಾಧ್ಯದಷ್ಟು ಸಹಾಯವನ್ನು ಕೂಡ ನಾವು ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅಲ್ಲೆಲ್ಲಿ ಊರಿನೊಳಗೆ ನೀವು ಯಾವ್ಯಾವುದು ಬರ್ತೇವೆ ಅಂತೇಳಿ ನಾವು ನಮ್ಮ ಬಳಗದ ಕೂಡಿ ಚರ್ಚೆ ಮಾಡ್ತೀವಿ. ಮೊಟ್ಟ ಮೊದಲು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಅಡಿಯಪ್ಪ ಗೋಕಾಕದೆಲ್ಲ ಹಿರಿಯರು ಮತ್ತೆ ಯಾರು ಬಂದಾರ ಗೊತ್ತಿಲ್ಲ, ಮಾಯಪ್ಪನ ಅಡಿಯಪ್ಪನ ಇವರು ಮತ್ತು ಗೋಕಾಕರು ಯಾರು ಬಂದಾರ ಅವರೆಲ್ಲರೂ ಸೇರಿ ರಮೇಶನ ಜಾರಕಿಹೊಳಿ ಮೂಲಕ ಎಲ್ಲಿ ಮಾಡ್ಕೊಂಡು ವಿಚಾರ ಮಾಡಿ ಅಲ್ಲಿ ರಮೇಶನ ಜಾರಕಿಹೊಳಿ ಬಂದು ಉದ್ಘಾಟನೆ ಮಾಡ್ತಾರೆ. ಈ ಪ್ರಾರಂಭಕ್ಕೆ ಮಾಡೋಣ. ಕೊನೆಗೆ ಎಂಡಿಂಗ್ 23 ತಾರೀಕು ಯಾವ ಊರು ಮಾಡೋದು ಅಂತ ನಿರ್ಣಯ ಮಾಡ್ತೀವಿ ಆ ಊರಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ. ಜೊತೆಗೆ ನಿಮ್ಮ ಹಳ್ಳಿಗೆ ಬಂದಾಗ
ತಾಯಂದ್ರಿಗೆ ಆರ್ತಿನೋ ಅಥವಾ ತುಂಬೋ ಅಥವಾ ಅಲ್ಲೇ ಡೊಳ್ಳಿನ ಸಾಕಿದ್ರೆ ಡೊಳ್ಳಿದ್ದು ಭಜನಾದವ್ರು ಭಜನಾದವ್ರು ಕರ್ಕೊಂಡು ಈ ಥರ ಮಾಡೋದ್ರಿಂದ ಏನಾಗ್ತೈತೆ ಅಂತಂದ್ರೆ ಈ ಸಮಾಜಕ್ಕೆ ಏನೋ ಕೆಲಸ ನಡೆದಕ್ಕೆ ಅನ್ನೋದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಗೊತ್ತಾಗ್ತದೆ. ಎಲ್ಲೋ ಒಂದು ಗುಡಿಯಾಗ ಮಾಡಿದ್ರೆ ನಾವು ಗುಡಿಯಾಗ ಮಾಡಿದ್ರೆ ಬಂದು ಮಾಡ್ತೀವಿ, ಅದೇನು ತೊಂದರೆ ಇಲ್ಲ. ನೀವು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡ್ತೀವಿ, ಹಂಗೆ ಮಾಡಿದ್ರೆ ಹಂಗೆ ಮಾಡ್ತೀವಿ, ನಮ್ದೇನಿಲ್ಲ. ಯಾವ ಸಮಯಕ್ಕೆ ಬೇಕಾದ್ರೆ ಆ ಸಮಯಕ್ಕೆ ಬಂದು ನಿಲ್ತೀವಿ. ಒಂದು ತಿಂಗಳು ನಾವು ಯಾವುದೇ ಬೇರೆ ಕೆಲಸಗಳನ್ನು ಇಟ್ಕೊಳ್ಳಂಗಿಲ್ಲ. ಆ ಕೆಲಸದೊಳಗನ ನಾವು ನಿರಂತರವಾಗಿ ಅದರಾಗ ಮಗ್ನಾಗಿರ್ತೀವಿ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ, ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಮಾಜದ ಬಾಂಧವರು ನೀವೆಲ್ಲರೂ ಬೆನ್ನೆಲುಬಾಗಿ ನಿಂತು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ NSF ಬಳಗಕ್ಕೆ ಜೊತೆಗೆ ನಮ್ಮ ಟ್ರಸ್ಟ್ ಏನು ಮಾಡ್ತಾ ಇದ್ದೀವಿ, ಕಪರಟ್ಟಿಗಳಿಗೆ ಶ್ರೀಮಠದಲ್ಲಿ ಕೆಲಸ ಮಾಡ್ತೀವಿ, ಇವೆಲ್ಲರೂ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನೋ ಮಾತನ್ನು ನಾನು ಹೇಳ್ತಾ ನನ್ನ ಮಾತಿಗೆ ಜೈ ಮಾಡಿದ ಅವರ ನಾವು ಸಾಧ್ಯತೆ